ನಮಸ್ಕಾರ ವೀಕ್ಷಕರೇ. ವಾಸ್ತವಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು, ಆಲೋಚನೆಗಳು, ವಿಚಾರಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ಯಶಸ್ವಿನ ಮಾತುಗಳು ಈ ವಿಡಿಯೋದಲ್ಲಿ ಆಲಿಸಬಹುದು. ಇಲ್ಲಿ ನಾವಿರುವ ಸಮಾಜದಲ್ಲಿ ಜನರ ನಿರ್ಧಾರ ಹೇಗಿರಬೇಕಾದ್ರೆ, ಬೆಟ್ಟ ಹತ್ತಬೇಕೆಂದು ನಿರ್ಧಾರ ಮಾಡಿದ ಮೇಲೆ ಆ ಬೆಟ್ಟವೇ ನಿಮ್ಮ ಕಾಲಿನ ಕೆಳಗೆ ಇರುತ್ತದೆ. ಕೆಳಗೆ ನಿಂತುಕೊಂಡು ಬೆಟ್ಟಕ್ಕೆ ನೋಡುತ್ತಾ ನಿಂತರೆ ಆ ಬೆಟ್ಟವು ನಿಮ್ಮ ತಲೆ ಮೇಲೆ ಇರುತ್ತದೆ. ಅದೇ ನಿರ್ಧಾರ ಮಾಡಿ ಬೆಟ್ಟ ಹತ್ತಲು ಪ್ರಾರಂಭಿಸಿದರೆ ಆ ಬೆಟ್ಟವೇ ನಿಮ್ಮ ಕಾಲು ಕೆಳಗಿರುತ್ತದೆ. ಇದುವೇ ಪ್ರಯತ್ನ ಎನ್ನುವುದು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಕಷ್ಟಪಟ್ಟು ದುಡಿದರೆ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುವುದು. ಜೀವನದಲ್ಲಿ ಪ್ರಯತ್ನ ತುಂಬ ಮಹತ್ವದ್ದು. ಜೀವನದ ಪಾಠ ಕಲಿಬೇಕು. ಇಲ್ಲಿ ನಾವಿರುವ ಸಮಾಜದಲ್ಲಿ ಯಾವುದೇ ಶುಭ ಸಂಭ್ರಮಕ್ಕೆ, ಯಾವುದೇ ಕಾರ್ಯಕ್ರಮಕ್ಕೆ ಸಮಾಜದಲ್ಲಿ ಜನರಿಗೆ ಎರಡಕ್ಕಿಂತ ಹೆಚ್ಚು ಬಾರಿ ಕರೆಯಲು ಹೋಗಬಾರ್ದು. ಯಾರೆಂದು ಅಗತ್ಯಕ್ಕಿಂತ ಹೆಚ್ಚು ಆತ್ಮೀಯತೆಯಿಂದ ಇರಬಾರ್ದು. ಯಾರು ಕೇಳದೆ ನಿಮ್ಮ ಜ್ಞಾನವನ್ನು ಯಾರಿಗೂ ನೀಡಬಾರದು. ನಮ್ಮ ವಿಚಾರದಂತೆ ನಾವು ನಡೆದುಕೊಳ್ಳಬೇಕು. ಈ ಸಮಾಜದಲ್ಲಿ 100 ಮಂದಿ 100 ಮಾತನಾಡ್ತಾ ಇದ್ದಾರೆ. ಎಲ್ಲರ ಮಾತುಗಳು ಕೇಳಬೇಕು, ನಮ್ಮ ಸ್ವಂತ ಮನಸ್ಸಿನಿಂದ ನಡೆಯಬೇಕಷ್ಟೇ. ಇಲ್ಲಿ ಕೆಲವು ಮಹತ್ವದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಯಾವುದೇ ವಿಷಯವಾಗಲಿ ಬೇರೊಬ್ಬರು ಕೇಳದೆ ಯಾವತ್ತೂ ಹೇಳಲು ಹೋಗಬಾರ್ದು. ಯಾವುದೇ ವಿಷಯ ಸಂಭ್ರಮಕ್ಕೆ, ಯಾವುದೇ ಸಂತೋಷದ ಸಂಭ್ರಮಕ್ಕೆ ಕರೆಯದೆ ಹೋಗಬಾರ್ದು. ಇಲ್ಲಿ ನಿಮಗೆ ಕಷ್ಟ ಬಂದಾಗ ಯಾವತ್ತೂ ಭಯಪಡಬಾರದು. ಕೆಟ್ಟ ಜನರ ಸಂಘ ಯಾವತ್ತೂ ಮಾಡಬಾರದು. ನಮಗೆ ಬೆಲೆ ಕೊಡದ ಜನರ ಕಡೆ ಯಾವತ್ತೂ ಕಾಲಿಡಬಾರದು. ಮೋಸ ವಂಚನೆ ಮಾಡುವವರ ಸಂಘ ಯಾವತ್ತೂ ಮಾಡಬಾರದು. ಬಾಯಲ್ಲಿ ಸಕ್ಕರೆ ಮಾತುಗಳು, ಬಗಲಲ್ಲಿ ಕತ್ತರಿ ಇಟ್ಟುಕೊಂಡವರ ಸಂಘ ಯಾವತ್ತೂ ಮಾಡಬಾರದು. ಇಲ್ಲೊಂದು ಮಾತನಾಡಿ ಕೆಳಗೆ ಕಾಲು ತುಳಿಯುವವರ ಸಂಬಂಧ ಯಾವತ್ತೂ ಮಾಡಬಾರದು. ಜೀವನ ಅಂದರೆ ಕನ್ನಡಿ ಇದ್ದ ಹಾಗೆ. ನೀನು ಅದಕ್ಕೆ ನೋಡಿ ನಕ್ಕರೆ ಅದು ನಗ್ತದೆ ಮತ್ತು ಅತ್ತರೆ ಅಳುತ್ತದೆ. ಈ ನಗುವಿನ ಮತ್ತು ಅಳುವಿನ ನಡುವೆ ಸಂಸಾರ ಸಾಗುತ್ತದೆ. ನೀನು ಸರಿಯಾದ ಮಾರ್ಗವಾಗಿ ಹೋದರೆ ದಿನಾಲೂ ನಗು, ಮತ್ತು ಕೆಟ್ಟದಾದ ಮಾರ್ಗವಾಗಿ ಹೋಗಿದ್ದರೆ ದಿನಾಲೂ ಅಳು. ಸ್ವರ್ಗವೂ ಇಲ್ಲಿದೆ, ನರಕವೂ ಇಲ್ಲಿದೆ. ಸಮಾಜದಲ್ಲಿ ಯಾವಾಗಲೂ ಸತ್ಯ ಹೇಳೋರಿಗೆ ಶತ್ರುಗಳೇ ಜಾಸ್ತಿ ಆಗಿರ್ತಾರೆ, ಮತ್ತು ಸುಳ್ಳು ಹೇಳೋರಿಗೆ ಗೆಳೆಯರ ಬಳಗ ಜಾಸ್ತಿ ಇರ್ತಾರೆ. ಆದರೂ ಕೊನೆಗೆ ಸತ್ಯವನ್ನೇ ಜಯಗಳಿಸುವುದು. ನಮ್ಮ ಬದುಕಿನಲ್ಲಿ ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳಿಗೆ ಯಶಸ್ಸು ಯಾವತ್ತೂ ಶಾಶ್ವತವಲ್ಲ, ಮತ್ತು ಸೋಲು ಅಂತಿಮವೂ ಇಲ್ಲ. ಯಶಸ್ವಿಯ ನಂತರ ಎಂದಿಗೂ ಕೆಲಸ ಮಾಡುವುದನ್ನು ನಿಲ್ಲಿಸಬಾರದು, ಮತ್ತು ಸೋಲಿನ ನಂತರ ಕೆಲಸ ಮಾಡುವುದನ್ನು ನಿಲ್ಲಿಸಬಾರದು. ಸೋಲು ಗೆಲುವಿನ ಆಧಾರ ಸ್ತಂಭ ಇದ್ದಂಗೆ.
ತಿಳಿದು ಸಂಸಾರ ಮಾಡುವುದು. ನಾವಿರೋ ಈ ಸಮಾಜದ ಎಲ್ಲ ಜನರಿಂದ ಪಾಠ ಕಲಿತುಕೊಳ್ಳಬೇಕಾಗ್ತದೆ. ಇಲ್ಲಿ ಯಾರಿಗೂ ಏನೋ ಆರೋಪ ತಪ್ಪುಗಳನ್ನು ಹೊರಿಸಬಾರದು. ಯಾಕೆಂದರೆ ಅವರು ನಮ್ಮ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಪಾಠ ಕಲಿಸಿಕೊಡ್ತಾರೆ. ಒಳ್ಳೆ ಜನರು ಸಂತೋಷದ ಪಾಠ ಕಲಿಸಿದರೆ ಮತ್ತೆ ಕೆಟ್ಟ ಜನರು ಅನುಭವದ ಪಾಠ ಕಲಿಸುತ್ತಾರೆ. ಮತ್ತು ಕೆಲವರು ನೆನಪುಗಳನ್ನು ಕೊಡುತ್ತಾರೆ. ಜೀವನದಲ್ಲಿ ಕಷ್ಟಪಟ್ಟು ದುಡಿರಿ, ದುಡಿದಿದ್ದು ಪಡೀರಿ, ಹೊಟ್ಟೆ ತುಂಬ ಬಿಡಿರಿ, ಹೊಂದಿಕೊಂಡು ಮುಂದೆ ನಡೀರಿ. ಇದೇ ಜಗದ ನೀತಿ ಎಂದು ಅರಿರಿ. ಜೀವನದಲ್ಲಿ ಬದುಕಿನ ಪಾಠ ಕಲಿಯಿರಿ. ಜೀವನದ ಪಾಠ ಇದೊಂದು, ಉಳಿರಿ. ನೀನು ದುಡಿದರೆ ನಿನ್ನ ಹೊಟ್ಟೆಗೆ ಅನ್ನ, ನೀನು ದುಡಿದಿಲ್ಲ ಅಂದರೆ ಹೊಟ್ಟೆ ತುಂಬ ಹುಣ್ಣ. ತೆಗೆದು ನೋಡು ನಿನ್ನ ಕಣ್ಣ, ಗೊತ್ತಾಗೋದು ಜಗದ ಬಣ್ಣ. ಸರಿಯಾಗಿ ಹೋದರೆ ನಿನಗೆ ಗುಣ, ಜನಸೇವೆ ಮಾಡಲಿ ತನುಮನ. ಈ ಜಗದಾಗ ಉಳಿಯುವುದು ನಿನ್ನ ಋಣ. ಇಲ್ಲಿ ಈ ಭೂಮಿಯಲ್ಲಿ ಯಾವುದೂ ಶಾಶ್ವತವಿಲ್ಲ, ಯಾವುದೂ ಉಳಿಯುವುದಿಲ್ಲ. ಉಳಿಯುವುದು ಒಂದೇ ನೀವು ಮಾಡಿದಂಥ ಜನಸೇವೆ, ಈ ಸಮಾಜಕ್ಕಾಗಿ ಕೊಟ್ಟಂಥ ಕೊಡುಗೆ, ಅಷ್ಟೇ ಮಾತ್ರ. ಜೀವನದಲ್ಲಿ ನಿಮ್ಮ ಯೋಚನೆಯಂತೆ ನಿಮ್ಮ ಅಭಿವೃದ್ಧಿ ಇರುತ್ತದೆ. ಸರಿಯಾದ ದಾರಿಯಲ್ಲಿ ಸಾಗಿದರೆ ಸಂಸಾರದಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಸಾಗುವ ದಾರಿಯು ನ್ಯಾಯವಾಗಿದ್ದರೆ ನೀವು ಪಡುತ್ತಿರುವ ಪ್ರಯತ್ನ ಜೊತೆಯಲ್ಲಿ ಶ್ರಮವಹಿಸಿ ದುಡಿತಾಗಿದ್ದರೆ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸ ಇದ್ದರೆ ನಿಮಗೆ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬೇರೆಯವರ ಸಂಸಾರದ ಬಗ್ಗೆ ಯಾವತ್ತೂ ಯೋಚಿಸಬೇಡಿ. ನಿಮ್ಮ ಸಂಸಾರದ ಬಗ್ಗೆ ಮಾತ್ರ ಯೋಚಿಸಿ. ಅವರು ಹೀಗೆ, ಇವರು ಹೀಗೆ, ಯಾರಾದರೂ ಹೀಗಿದ್ದರೇನು ಅವರು ನಿಮ್ಮನ್ನು ಕೊಟ್ಟು ನಡೆಸಲ್ಲ, ತೆಗೆದುಕೊಂಡು ನಡೆಸೋದಿಲ್ಲ. ನೋಡಿ, ಸಮಾಜದಲ್ಲಿ ನೀವು ಕಲಿಯಬೇಕಾದದ್ದು ಇಷ್ಟೇ. ಇಲ್ಲಿ ನಾವಿರೋ ಸಮಾಜದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ತನ್ನ ಪ್ರಯತ್ನ ಫಲದಿಂದ ಸರಿಯಾಗಿ ಬೆಳೆಯುತ್ತಿರುವಾಗ ಅವನಿಗೆ ಯಾವತ್ತೂ ಕಾಲು ಎಳೆಯಲು ಪ್ರಯತ್ನಿಸಬಾರದು. ಇವತ್ತು ಆ ವ್ಯಕ್ತಿಗೆ ತೊಂದರೆ ಕೊಟ್ಟರೆ ನಾಳೆ ನಿಮಗೂ ಕೂಡ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾನೆ. ಒಳ್ಳೆಯವರಿಗೆ ಒಳ್ಳೆಯದನ್ನೇ ಬಯಸಿ. ಇಲ್ಲಿ ನಾವಿರೋ ಸಮಾಜದಲ್ಲಿ ಕಾರಣ ಇಲ್ಲದೆ ಯಾರ ಜೊತೆಯಲ್ಲಿ ಮಾತನಾಡಬಾರದು. ಹಾಗೆ ನಿಮ್ಮ ರಹಸ್ಯವನ್ನು ನಿಮ್ಮ ರಕ್ತ ಸಂಬಂಧಿಗಳ ಮುಂದೆ ಆಗಲಿ ಮತ್ತು ಸಂಬಂಧಿಗಳ ಮುಂದೆ ಆಗಲಿ ಯಾವತ್ತೂ ಹೇಳಿಕೊಳ್ಳಬಾರದು. ಇವರು ಯಾವತ್ತೂ ನಮ್ಮ ಒಳ್ಳೆತನವನ್ನು ಬಯಸೋದಿಲ್ಲ, ಕಾಲು ಎಳೆಯಲು ಪ್ರಯತ್ನಿಸುತ್ತಾರೆ. ಇಲ್ಲಿ ಎಲ್ಲ ಜನರು ಒಂದೇ ಥರ ಇರೋದಿಲ್ಲ. ಯಾರಿಗೆ ಸಂತೋಷ ಪಡಿಸುವ ಅನಿವಾರ್ಯ ಕೂಡ ಇಲ್ಲ, ಸಾಧ್ಯವೂ ಇಲ್ಲ. ನಿಮಗೆ ಸರಿ ಅನಿಸಿದಂಥ ಕೆಲಸಗಳನ್ನೇ ಮಾಡಿ. ನಿಮಗೆ ಯಾರಾದರೂ ಸಹಾಯ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬಾರದು. ಇಲ್ಲಿ ಹೂವಿನ ಗಿಡದಿಂದ ಕೆಳಗೆ ಬಿದ್ದಂಥ ಹೂವು ಮತ್ತೆ ಯಾವತ್ತೂ ಗಿಡ ಸೇರಲ್ಲ, ಆದರೆ ಇನ್ನೊಂದು ಹೂವು ಮಾತ್ರ ಗಿಡದಲ್ಲಿ ಅರಳಬಹುದು. ಹಾಗೆ ನಮ್ಮ ಜೀವನದಲ್ಲಿ ತಪ್ಪಿ ಹೋದ ಮಾತು ಮತ್ತೆ ಮರಳಿ ಬರಲಾರದು. ಮಿಂಚಿದ ಮಾತಿಗೆ ಚಿಂತಿಸಿದರೆ ಫಲವೇನು? ಕೆಲಸದಲ್ಲಿ ನಷ್ಟ ಆದರೆ ಮರಗಬಾರದು. ಇನ್ನೂ ಮುಂದೆ ಹೊಸ ಕಾರ್ಯಕ್ಕೆ ಸಜ್ಜು ಮಾಡಿಕೊಳ್ಳಬೇಕು, ಪ್ರಯತ್ನದ ಮಾರ್ಗದಲ್ಲಿ ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್. ಧನ್ಯವಾದಗಳು.